ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ರೋಹಿಣಿ ಮಳೆ ಸಾವು ನೋವನ್ನ ಹೊತ್ತು ತರ್ತಿದೆ. ನಿನ್ನೆ ಸುರಿದ ಮಳೆಗೆ ಬೆಂಗಳೂರಲ್ಲಿ ಅಮಾಯಕನೊಬ್ಬ ಬಲಿಯಾಗಿದ್ದು, ರಾಜ್ಯದ ಅರ್ಧಕರ್ಧ ಕರುನಾಡಲ್ಲಿ ವರುಣದೇವ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾನೆ. ಮಳೆ ಮಳೆ ಕಳೆದೊಂದು ತಿಂಗಳಿಂದ ಸುರಿತಿರೋ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿಟ್ಟು ಬಿಟ್ಟು ಬರ್ತಿರೋ ಮಳೆ ಜನರ ಬದುಕನ್ನ ಸರ್ವನಾಶ ಮಾಡ್ತಿದೆ. ಮುಂಗಾರು ಆಗಮನಕ್ಕೂ ಮುನ್ನವೇ ಭಾರಿ ಮಳೆಯಾಗ್ತಿದ್ದು ಸಾವು ನೋವನ್ನ ಹೊತ್ತು ತರ್ತಿದೆ. ರಾಜ್ಯದುದ್ದಗಲಕ್ಕೂ ಅಬ್ಬರಿಸ್ತಿರೋ ವರುಣದೇವ ಅವಾಂತರಗಳ ಸರಮಾಲೆ ಸೃಷ್ಟಿಸುತ್ತಿದ್ದಾನೆ. ಬೆಂಗಳೂರಲ್ಲಿ ನಿನ್ನೆ ಸುರಿದ ಮಳೆಗೆ ಮತ್ತೊಂದು ಬಲಿಯಾಗಿದೆ. ಯಮಗೋಡೆ ಕುಸಿದು ಆಟೋ ಚಾಲಕ ಅಪ್ಪಚ್ಚಿಯಾಗಿ ಹೋಗಿದ್ದಾನೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಜೋರು ಮಳೆ ಸುರಿದಿದೆ. ಬಿರುಗಾಳಿ ಮಳೆಗೆ ಮರಗಳು ನೆಲಕ್ಕುರುಳಿದ್ದು ಶೆಡ್ಗಳ ಮೇಲ್ಛಾವಣಿ ಹಾಯ್ದೆ ಹೋಗಿವೆ. ಬಂಗಾರಪೇಟೆ ನಗರ ಹಾಗೂ ತಾಲೂಕಿನ ತುಮಟಗೆರೆ, ಬೂದಿಕೋಡೆ ಸುತ್ತಮುತ್ತ ಹತ್ತಾರು ಅವಾಂತರವೇ ಸೃಷ್ಟಿಯಾಗಿದೆ. ವಿದ್ಯುತ್ ಕಂಬಗಳು ಬಿದ್ದು ಊರಿಗೆ ಊರೇ ಕತ್ತಲಲ್ಲಿ ಮುಳುಗಿದೆ. ಮಹಾಮಳೆ ಹೊಡೆತಕ್ಕೆ ಮಂಡ್ಯ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಧಾರಾಕಾರ ಮಳೆಯಿಂದ ಚರಂಡಿಗಳೆಲ್ಲ ಉಕ್ಕಿ ಹರಿದಿದ್ದು ಮನೆಗಳಿಗೆ, ಅಂಗಡಿಗಳಿಗೆ ನೀರು ನುಗ್ಗಿದೆ. ಸರಿಯಾದ ಕಾಮಗಾರಿ ಮಾಡದ ಕಾರಣ ಕೊಪ್ಪದ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಮಂಡ್ಯದ ಮದ್ದೂರು ತಾಲೂಕಿನ ಹಳ್ಳಿಕೆರೆ ಗ್ರಾಮದಲ್ಲಿ ಗುಡುಗು ಸಿಡಿಲಿನ ಅಬ್ಬರ ಜೋರಾಗಿತ್ತು. ಮನೆಯೊಂದಕ್ಕೆ ಸಿಡಿಲು ಬಡಿದ ಪರಿಣಾಮ ಗೋಡೆ, ಗಾಜುಗಳೆಲ್ಲ ಬಿರುಕು ಬಿಟ್ಟಿವೆ. ಅಲ್ಲದೆ ಮನೆಯೊಳಗಿದ್ದ ವಿದ್ಯುತ್ ಪರಿಕರಗಳು ಸುಟ್ಟು ಕರಕಲಾಗಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಯಾರೊಬ್ಬರಿಗೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಭಾಗದಲ್ಲಿ ಭರ್ಜರಿ ಮಳೆಯಾಗಿದೆ. ನಿರಂತರ ಮಳೆಯಿಂದ ರಾಮಾಪುರದಲ್ಲಿ ಮೆಡಿಕಲ್ ಸ್ಟೋರ್ ಹಾಗೂ ಬೇಕರಿಗೆ ಮಳೆ ನೀರು ನುಗ್ಗಿ ದೊಡ್ಡ ಅವಾಂತರ ಸೃಷ್ಟಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರದಲ್ಲೂ ಭಾರೀ ಮಳೆಯಾಗಿದೆ. ಜೋರು ಮಳೆಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ನಿಂತ ಪರಿಣಾಮ ಸವಾರರು ಹೈರಾಣಾಗಿದ್ದಾರೆ. ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಮಳೆ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಗಾಣದಾಳು, ಲಕ್ಯ, ದೇವರಹಳ್ಳಿ, ಸಾದ್ರಹಳ್ಳಿ ಸುತ್ತಮುತ್ತ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಟೊಮ್ಯಾಟೊ, ಬೀನ್ಸ್ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ರೈತರು ಪರದಾಡ್ತಿದ್ದಾರೆ. ಮರಣ ಮಳೆಗೆ ಬೆಚ್ಚಿ ಬಿದ್ದ ರಾಜಧಾನಿ. ಯಮಗೋಡೆ ಕುಸಿತ, ಆಟೋದಲ್ಲೇ ಚಾಲಕ ಅಪ್ಪಚ್ಚಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಜನ ನಡುಗೋದಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ಯಾರ ಪ್ರಾಣ ಹೋಗುತ್ತೋ ಅನ್ನೋ ಆತಂಕ ಕಾಡೋದಿಕ್ಕೆ ಶುರುವಾಗುತ್ತೆ. ನಿನ್ನೆ ಸುರಿದ ಮಳೆಗೆ ಮತ್ತೊಂದು ಬಲಿಯಾಗಿದೆ. ಸುಮಾರು 1 ಗಂಟೆಗಳ ಕಾಲ ಸುರಿದ ಮಳೆಗೆ ಬೆಂಗಳೂರು ಅರ್ಧಕ್ಕರ್ಧ ಭಾಗ ಬೆಚ್ಚಿ ಬಿದ್ದಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಹತ್ತಾರು ಮರಗಳು ನೆಲಕಚ್ಚಿವೆ. ತಿಂಗಳ ಹಿಂದೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಬಲಿಯಾಗಿದ್ರು. ಈ ಕರಾಳ ನೆನಪೇ ಇನ್ನೂ ಮಾಸಿಲ್ಲ. ಅಷ್ಟರಲ್ಲೇ ಮತ್ತೊಂದು ಬಲಿಯಾಗಿದೆ. ಶಿವಬೋರಯ್ಯ ಅನ್ನೋ ವ್ಯಕ್ತಿ ಆಟೋ ಓಡಿಸಿಕೊಂಡು ವಯಸ್ಸಾದ ತಾಯಿ, ಮಗ, ಹೆಂಡತಿ ಜೊತೆ ನೆಮ್ಮದಿಯ ಜೀವನ ನಡೆಸ್ತಿದ್ರು. ನಿನ್ನೆ ಹೆಂಡತಿ ಮಕ್ಕಳನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಶೌಚಾಲಯಕ್ಕೆ ಅಂತ ಆಟೋದಲ್ಲಿ ಹೊರಗೆ ಬಂದಿದ್ರು. ವಿಜಯನಗರದ ಕ್ಲಬ್ ಬಳಿ ಬರ್ತಿದ್ದಂತೆ ಮಳೆ ಜೋರಾಗಿದ್ರಿಂದ ಅಲ್ಲೇ ಆಟೋ ನಿಲ್ಲಿಸಿಕೊಂಡು ಕೂತಿದ್ರು. ಈ ವೇಳೆ ಏಕಾಏಕಿ ಕಾಂಪೌಂಡ್ ಗೋಡೆ ಆಟೋ ಮೇಲೆ ಬಿದ್ದ ಪರಿಣಾಮ ಶಿವಬೋರಯ್ಯ ಕೂತಲ್ಲೇ ಅಪ್ಪಚ್ಚಿಯಾಗಿದ್ದಾರೆ. ದುರಾದೃಷ್ಟ ಅಂದ್ರೆ ಇತ್ತೀಚೆಗಷ್ಟೇ ಇವರ ಮಗಳು ಸಾವನ್ನಪ್ಪಿದ್ಲಂತೆ. ಇದೇ ನೋವು ಇನ್ನೂ ಮಾಸಿರ್ಲಿಲ್ಲ. ಅಷ್ಟರಲ್ಲೇ ಕುಟುಂಬಕ್ಕೆ ಆಧಾರವಾಗಿದ್ದ ಆಧಾರ ಸ್ತಂಭವೇ ಬಲಿಯಾಗಿದೆ. ಒಬ್ನೇ ದುಡ್ದು ಮಕ್ಳು ಸಾಕ್ಬೇಕಾಗಿತ್ತು. ತಾಯಿ ಇದ್ದಾರೆ, ವಯಸ್ಸಾದವರು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಹಿಂಗಾಗಿದೆ. ಇವಾಗ ಅವ್ರಿಗೆ ಯಾರು ಸಪೋರ್ಟ್ ಮಾಡೋರಿಲ್ಲ. ಅವ್ರು ನೋಡ್ಕೊಳ್ಳೋರು ಯಾರು 4 ಜನ ಮಗ ಇದ್ದಾನೆ. ಒಬ್ಬ ಮಗ, ಚಿಕ್ಕ ಮಗ ಇನ್ನ ಮನೆಗೆ ಆಧಾರನೇ ಅವರು ಸರ್. ಒಂದು ಒಳ್ಳೇದಾಗ್ಲಿ ಒಂದು ಕೆಟ್ಟದಾಗ್ಲಿ ಅವ್ರು ಇರ್ಲೇಬೇಕಿತ್ತು. ಸೊ ಈಗ ಅವ್ರನ್ನೇ ನಾವು ಕಳ್ಕೊಂಡಿದೀವಿ ಅಂದ್ರೆ ನಮ್ಗೆ ಮಾತೇ ಇಲ್ಲ ಸರ್. ಅವ್ರ ಲೈಫ್ ಇವಾಗ ಅವ್ರಿಗೋಸ್ಕರನೇ ಆಧಾರ ಸ್ತಂಭ ಆಗಿದ್ರು ಮನೆಗೆ. ಈಗ ಅವ್ರನ್ನ ಕಳ್ಕೊಂಡು ಅವ್ರು ಅನಾಥರಾಗಿದ್ದಾರೆ. ಯಾರು ಸರ್ ರೆಸ್ಪಾನ್ಸಿಬಿಲಿಟಿ? ಬಿಬಿಎಂಪಿಗೆ ಆಲ್ರೆಡಿ ಒಂದ್ಸರಿ ತುಂಬಾ ಜನನ ಕಾಂಪೌಂಡ್ ಬಿದ್ದು ಎಷ್ಟೊಂದ್ ಜನ ಸತ್ತಿದ್ದಾರೆ. ಎಚ್ಚೆತ್ಕೊಳ್ದೆ ಮತ್ತೆ ಅದೇ ಪರಿಸ್ಥಿತಿ ಬಂದಿದೆ. ಯಾರು ಸರ್ ಇದು ಕೊನೆಗಾರಿಕೆ? ಅವ್ರು ಇವಾಗ ದುಡ್ಡು ಕೊಡ್ಬೋದು, ಏನೇ ಕೊಡ್ಬೋದು, ಬಟ್ ಅವ್ರ ಲೈಫ್ ಕೊಡಕ್ ಆಗೋದಿಲ್ಲ. ಒಬ್ಬ ಮಗನಿಗೆ ತಂದೆ ಕೊಡಕ್ ಆಗಲ್ಲ. ನಿನ್ನೆ ಸುರಿದ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ.
ವಿಜಯನಗರದ ಮಂಜುನಾಥ ನಗರದಲ್ಲಿ ರಾಜಕಾಲುವೆ ತುಂಬಿ ಹರಿದಿದ್ದು ರಾಜಕಾಲುವೆ ತಡೆಗೋಡೆ ಕುಸಿಯುವ ಆತಂಕ ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ಸಣ್ಣ ಮಳೆಯಾದರೂ ಅಂಡರ್ ಪಾಸ್ಗಳ ದುಸ್ಥಿತಿ ಅಂತೂ ಹೇಳತೀರದು. ಶಿವಾನಂದ ಸರ್ಕಲ್ನ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಇದೇ ಜಾಗದಲ್ಲಿ ಸಿಲುಕಿದ ಕಾರೊಂದು ಪರದಾಡಿ ಹೋಗಿದೆ. ಮೇಕ್ರಿ ಸರ್ಕಲ್ ರಸ್ತೆ ಕೂಡ ಸಂಪೂರ್ಣ ಜಲಾವೃತವಾಗಿತ್ತು. ಬಿಡಿಎ ಬ್ರಿಡ್ಜ್ ಬಳಿ 4 ಕಡೆಯೂ ರಸ್ತೆಗಳಲ್ಲಿ ಮೊಣಕಾಲುದ್ದ ನೀರು ಹರಿತಿತ್ತು. ಈ ವೇಳೆ ದ್ವಿಚಕ್ರ ಸವಾರನೊಬ್ಬ ನೀರಲ್ಲಿ ಆಯಾ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ಇದನ್ನ ನ್ಯೂಸ್ 18 ಸಿಬ್ಬಂದಿ ರಕ್ಷಣೆ ಮಾಡಿದ್ರು. 15 ನಿಮಿಷ ಅಷ್ಟೇ ಬೆಂಗಳೂರಲ್ಲಿ ಸುರಿದಂತ 15 ನಿಮಿಷದ ಮಹಾಮಳೆಗೆ ಪರಿಸ್ಥಿತಿ ಆಗಿರೋದು. ಒಂದು ಸಣ್ಣ ಮಳೆ ಬಂತಂದ್ರೆ ನಗರದ ರಸ್ತೆಗಳೆಲ್ಲ ಕೂಡ ಮಳೆ ನೀರು ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪ್ರತಿ ಸಾರಿನೂ ಹೇಳ್ತಾ ಇದ್ವಿ. ಈ ಸಾರಿ 15 ನಿಮಿಷ ಸುರಿದಂತ ಮಳೆಗೆ ಯಾವ ರೀತಿ ಅಂದ್ರೆ ಅರಮನೆ ರಸ್ತೆ ಕಂಪ್ಲೀಟ್ ಆಗಿ ಮುಳುಗ್ ಹೋಗ್ಬಿಟ್ಟಿದೆ. ರಸ್ತೆ ಎಲ್ಲ ಕೂಡ ಹೊಳೆ ಅಂತ ಆಗಿದೆ, ನದಿ ಅಂತ ಪರಿಸ್ಥಿತಿ ಇದೆ. ಇನ್ನು ಮಹಾಮಳೆಯ ಮಧ್ಯೆ ಟ್ರಾಫಿಕ್ ಪೊಲೀಸರೊಬ್ಬರು ಮಾನವೀಯತೆ ಮೆರೆದ ದೃಶ್ಯ ಕಂಡು ಬಂತು. ಮೈಸೂರು ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಬಳಿ ವಿಶೇಷ ಚೇತನನೊಬ್ಬ ರಸ್ತೆ ದಾಟೋದಕ್ಕೆ ಪರದಾಡ್ತಿದ್ದ. ಇದನ್ನು ನೋಡಿದ ಟ್ರಾಫಿಕ್ ಪೊಲೀಸ್ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಬಂದು ರಸ್ತೆ ದಾಟಿಸಿದ್ದಾರೆ. ಬ್ಯಾಟರಾಯನಪುರ ಸಂಚಾರಿ ಠಾಣೆಯ ಕಾನ್ಸ್ಟೇಬಲ್ ಅನಿಲ್ ಮಾನವೀಯತೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ರೋಹಿಣಿ ಮಳೆಯ ಆರ್ಭಟ ಜೋರಾಗಿದ್ದು ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.